ಒಂದಾನೊಂದು ಕಾಲದಲ್ಲಿ ಭಗವಾನ್ ಗೌತಮ ಬುದ್ಧರು ಒಂದು ಮರದ ಕೆಳಗಡೆ ತಮ್ಮ ಶಿಷ್ಯರಿಗೆ ಉಪದೇಶ ಮಾಡ್ತಾ ಕೂತಿರ್ತಾರೆ. ಕೋಪ ಮನುಷ್ಯನ ಅತಿ ದೊಡ್ಡ ಶತ್ರು. ಮನುಷ್ಯನ ಕೋಪ ಅವನ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಅವನ ಕೋಪದಿಂದ ಮಾತನಾಡಿದ ಮಾತು ಎದುರಿಗೆ ಇರೋರಿಗೆಲ್ಲ ನೋವುಂಟು ಮಾಡುವುದಷ್ಟೇ ಅಲ್ಲ, ಅವನ ಜೀವನವನ್ನು ನಿಧಾನವಾಗಿ ಅವನೇ ಹಾಳು ಮಾಡಿಕೊಳ್ಳುತ್ತಾನೆ. ಹೀಗೆ ಜೀವನದ ಬಗ್ಗೆ ಉಪದೇಶ ಮಾಡಿ ಆ ದಿನದ ತನ್ನ ಉಪದೇಶವನ್ನು ಮುಗಿಸ್ತಾರೆ ಗೌತಮ ಬುದ್ಧರು. ಅಲ್ಲಿಯೇ ಕುಳಿತಿದ್ದ ಅಷ್ಟೂ ಜನ ಶಿಷ್ಯರಲ್ಲಿ ಒಬ್ಬ ವ್ಯಕ್ತಿ ಬುದ್ಧರ ಬಳಿ ಬಂದು ಕೋಪದಿಂದ ಹೀಗೆ ಹೇಳ್ತಾನೆ, ನೀನು ಒಬ್ಬ ಡೋಂಗಿ, ನೀನು ಹೇಳೋದೆಲ್ಲ ಸುಳ್ಳು. ನಿನ್ನಿಂದ ಎಷ್ಟೋ ಜನ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಮಾಡೋದಕ್ಕೆ ತುಂಬಾ ಕೆಲಸ ಇದ್ದರೂ ಈ ಶಿಷ್ಯರನ್ನು ಕಟ್ಕೊಂಡು ಇವರ ಭವಿಷ್ಯವನ್ನು ನೀನು ಹಾಳು ಮಾಡ್ತಾ ಇದ್ದೀಯಾ ಅಂತ ಜೋರಾಗಿ ಆ ವ್ಯಕ್ತಿ ಕೋಪದಿಂದ ಬುದ್ಧರಿಗೆ ಮಾತನಾಡುತ್ತಿರುವಾಗ ಬುದ್ಧರು ಅದನ್ನೆಲ್ಲ ಕೇಳಿಸಿಕೊಂಡು ಶಾಂತದಿಂದ ನಗುತ್ತಲೇ ಕುಳಿತಿರುತ್ತಾರೆ. ಅಷ್ಟಕ್ಕೂ ಸುಮ್ಮನಾಗದ ಆ ವ್ಯಕ್ತಿ ಬುದ್ಧರ ಮುಖಕ್ಕೆ ಜೋರಾಗಿ ಉಗುಳಿ ಬಿಡ್ತಾನೆ. ಇಷ್ಟೊಂದು ದೊಡ್ಡ ಅವಮಾನ ಮಾಡಿದರೂ ಕೂಡ ಭಗವಾನ್ ಬುದ್ಧರಿಗೆ ಸ್ವಲ್ಪವೂ ಕೋಪನೇ ಬರಲಿಲ್ಲ. ಆ ವ್ಯಕ್ತಿ ಉಗುಳಿದ್ದನ್ನು ತನ್ನ ಕೈಯಾರೆ ನಗುತ್ತಲೇ ಮುಖಾವರಿಸಿಕೊಂಡ ಬುದ್ಧರು ಮತ್ತೆ ಸಮಾಧಾನದಿಂದ ಕುಳಿತುಕೊಳ್ಳುತ್ತಾರೆ. ಅವರ ವಿನಯ ನೋಡಿದ ಆ ವ್ಯಕ್ತಿಗೆ ವಿಚಿತ್ರವಾಗತ್ತೆ. ಇಷ್ಟೊಂದು ದೊಡ್ಡ ಅವಮಾನ ಮಾಡಿದರೂ ಕೂಡ ಇವನು ಇನ್ನೂ ನಗ್ತಾನೇ ಇದ್ದಾನಲ್ಲ ಅಂತ ಕೋಪದಿಂದ ಅಲ್ಲಿಂದ ತನ್ನ ಮನೆ ಕಡೆಗೆ ಹೊರಟು ಬಿಡ್ತಾನೆ. ತನ್ನ ಮನೆಯಲ್ಲಿ ಶಾಂತದಿಂದ ಕುಳಿತುಕೊಳ್ಳುತ್ತಾನೆ. ಅವನ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ. ಆಗ ಅವನಿಗೆ ಬುದ್ಧರಿಗೆ ಅವಮಾನ ಮಾಡಿದ ಆ ಘಟನೆ ನೆನಪಾಗತ್ತೆ. ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅಯ್ಯೋ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬುದ್ಧರಿಗೆ ನಾನು ಅವಮಾನ ಮಾಡಬಾರ್ದಿತ್ತು. ಅಸಲಿಗೆ ಅವರು ಯಾರಿಗೂ ತೊಂದರೆನೇ ಕೊಡ್ತಾ ಇರಲಿಲ್ಲ. ಅವರ ಬಳಿ ಇರುವ ಶಿಷ್ಯರು ತಾವಾಗಿಯೇ ಅಲ್ಲಿಗೆ ಹೋಗ್ತಾ ಇದ್ರು ಹೊರತು ಅವರು ಯಾರನ್ನ ನನ್ನ ಜೊತೆ ಬಾ ಅಂತ ಕರೀತಾ ಇರಲಿಲ್ಲ. ಅವರ ಪಾಡಿಗೆ ಅವರು ಎಲ್ರಿಗೂ 4 ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ರು. ಅಂತಹ ಮನುಷ್ಯನಿಗೆ ನಾನು ಯಾಕೆ ಆ ಥರ ಅವಮಾನ ಮಾಡಿಬಿಟ್ಟೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಲ್ಲ ಅಂತಾನೆ ಯೋಚನೆ ಮಾಡಿ ಕಣ್ಣೀರು ಹಾಕ್ತಾನೆ. ಇದು ನನ್ನಿಂದ ಆದ ಮಹಾಘೋರ, ನಾನು ಪಾಪಿ, ನಾನು ಆ ತರಹ ಭಗವಾನ್ ಬುದ್ಧರಿಗೆ ಮಾಡಬಾರ್ದಿತ್ತು ಅಂತೆಲ್ಲ ಯೋಚಿಸೋದಕ್ಕೆ ಶುರು ಮಾಡ್ತಾನೆ. ಇಲ್ಲ, ನಾನು ಇಲ್ಲಿ ಆಳ್ತಾ ಕೂತ್ರೆ ನನ್ನ ತಪ್ಪಿನ ಪ್ರಾಯಶ್ಚಿತ ನನಗಾಗೋದಿಲ್ಲ. ನಾನು ಈಗಲೇ ಬುದ್ಧರ ಬಳಿ ಹೋಗಿ ಕ್ಷಮೆ ಕೇಳಬೇಕು ಅಂತ ಕೂಡಲೇ ಓಡೋಡಿ ಬುದ್ಧರು ಇರುವ ಜಾಗಕ್ಕೆ ಹೋಗ್ತಾನೆ. ಆದರೆ ಅಲ್ಲಿ ಬುದ್ಧರು ಇರುವುದಿಲ್ಲ. ತಕ್ಷಣವೇ ಬುದ್ಧರು ಎಲ್ಲಿರ್ತಾರೆ ಅಲ್ಲೆಲ್ಲ ಹೋಗಿ ಬುದ್ಧರನ್ನು ಹುಡುಕೋದಕ್ಕೆ ಶುರು ಮಾಡ್ತಾನೆ. ಕೊನೆಗೂ ಬುದ್ಧರು ಇರುವ ಜಾಗಕ್ಕೆ ಅವನು ತಲುಪಿಬಿಡ್ತಾನೆ. ತಕ್ಷಣವೇ ಬುದ್ಧರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಹಾಗೂ ಹೀಗೆ ಹೇಳ್ತಾನೆ, ಪ್ರಭು, ನನ್ನನ್ನು ಕ್ಷಮಿಸಿಬಿಡಿ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನಾನು ನಿಮಗೆ ತುಂಬಾ ಅವಮಾನ ಮಾಡಿಬಿಟ್ಟೆ. ನನ್ನಿಂದ ದೊಡ್ಡ ಅನಾಹುತನೇ ನಡೆದು ಹೋಯಿತು. ಆ ವ್ಯಕ್ತಿಯ ಮಾತನ್ನು ಕೇಳಿದ ಬುದ್ಧರು ನಗುತ್ತಲೇ ಆ ವ್ಯಕ್ತಿಗೆ ಕೇಳ್ತಾರೆ, ಶಾಂತವಾಗು ಮಗು, ಏನು ವಿಷಯ, ನೀನು ಯಾರು ಅಂತ ಕೇಳ್ತಾರೆ. ಬುದ್ಧರ ಆ ಮಾತುಗಳನ್ನು ಕೇಳಿದ ಆ ವ್ಯಕ್ತಿಗೆ ಒಂದು ಕ್ಷಣ ಆಶ್ಚರ್ಯವಾಗುತ್ತೆ. ಅವನು ಮನಸ್ಸಿನಲ್ಲಿ ಅನ್ಕೋತಾನೆ, ಅಲ್ಲ, ನಾನು ಬುದ್ಧರಿಗೆ ನಿನ್ನೆ ಇಷ್ಟೊಂದು ದೊಡ್ಡ ಅವಮಾನ ಮಾಡಿದ್ದೀನಿ. ಅದನ್ನು ಅವರು ಹೇಗೆ ಮರೆಯೋದಕ್ಕೆ ಸಾಧ್ಯ? ಆ ವ್ಯಕ್ತಿ ಬುದ್ಧರಿಗೆ ಕೇಳಿಯೇ ಬಿಡ್ತಾನೆ, ಪ್ರಭು, ನಿನ್ನೆ ತಾನೇ ನಾನು ನಿಮಗೆ ಅವಮಾನ ಮಾಡಿದ್ದೆ. ಅಷ್ಟೇ ಅಲ್ಲ, ನಾನು ನಿಮ್ಮ ಮುಖಕ್ಕೆ ಉಗುಳಿಬಿಟ್ಟಿದ್ದೆ. ಯಾರೇ ಆದರೂ ಇಷ್ಟೊಂದು ದೊಡ್ಡ ಅವಮಾನವನ್ನು ಹೇಗೆ ಮರೆಯೋದಕ್ಕೆ ಸಾಧ್ಯ? ನೀವು ನೋಡಿದರೆ ನನ್ನನ್ನೇ ಯಾರು ಅಂತ ಕೇಳ್ತಿದ್ದೀರಲ್ಲ. ಅದಕ್ಕೆ ಗೌತಮ ಬುದ್ಧರು ನಗುತ್ತಲೇ ಹೇಳ್ತಾರೆ, ನಾನು ನಿನ್ನೆ ನಡೆದದ್ದನ್ನು ನಿನ್ನೆಯೇ ಮರೆತು ಬಿಡ್ತೀನಿ. ನಿನ್ನೆ ನನ್ನ ಜೀವನದಲ್ಲಿ ದುಃಖದ ಘಟನೆಯೇ ನಡೆಯಲಿ ಅಥವಾ ಸಂತೋಷದ ಘಟನೆಯೇ ನಡೆಯಲಿ, ಅದನ್ನು ನಾನು ನಿನ್ನೆಯೇ ಮರೆತು ಬಿಡ್ತೀನಿ. ಜೀವನದಲ್ಲಿ ದುಃಖ, ನೋವು, ಸಂತೋಷ, ಸುಖ ಯಾವುದೇ ಘಟನೆ ನಡೆಯಲಿ, ಅದನ್ನು ಆ ದಿನವೇ ಮರೆತು ಮುಂದೆ ಸಾಗಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿದ ಆ ವ್ಯಕ್ತಿ ಬುದ್ಧರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ತಾನೂ ಕೂಡ ಅವರ ಶಿಷ್ಯನಾಗಿ ಬಿಡ್ತಾನೆ. ಡಿಯರ್ ಫ್ರೆಂಡ್ಸ್, ಈ ಸಣ್ಣ ಕಥೆಯ ಉದ್ದೇಶ ಏನು ಅಂದರೆ, ಭಗವಾನ್ ಗೌತಮ ಬುದ್ಧರ ತರಹ ನಾವು ಕೂಡ ನಮ್ಮ ಜೀವನದಲ್ಲಿ ಬೇಡವಾದ ಕೆಟ್ಟ ವಿಚಾರಗಳನ್ನು ಅಲ್ಲಿಯೇ ಬಿಟ್ಟು ಮುನ್ನಡೆಯಬೇಕು. ಒಂದು ವೇಳೆ ನೀವು ಇಲ್ಲ ಸಲ್ಲದ ಕೆಟ್ಟ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಜೀವನ ನಡೆಸ್ತಾ ಇದ್ದರೆ ಅದರಿಂದಾಗುವ ಅನಾಹುತಗಳು ತಪ್ಪೋದಿಲ್ಲ. ಆಗಿದ್ದನ್ನು ಮರೆತು ಮುಂದೆ ಸಾಗಬೇಕು. ಅದುವೇ ಜೀವನ. ಜೀವನ ಹೇಗಿದೆ ಗೊತ್ತಾ? ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿಮ್ಮವರು ಯಾರು ಎಂಬುದು ನಿಮಗೆ ಗೊತ್ತಾಗುವುದಿಲ್ಲ. ಎಲ್ಲವನ್ನು ಕಳೆದುಕೊಂಡಾಗ ನಿಮ್ಮವರು ಯಾರು ಎಂಬುದು ನಿಮಗೆ ಗೊತ್ತಾಗುತ್ತೆ. ಜೀವನದಲ್ಲಿ ಸಮಸ್ಯೆ ಬಂದಾಗ ನೀವು ಯಾರ ಹತ್ರ ಸಲಹೆಗಳನ್ನು ತೆಗೆದುಕೊಳ್ತೀರಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಯಾಕಂದರೆ ದುರ್ಯೋಧನ ಶಕುನಿಯ ಹತ್ರ ಸಲಹೆಗಳನ್ನು ಕೇಳ್ತಾ ಇದ್ದ, ಅರ್ಜುನ ಶ್ರೀಕೃಷ್ಣನ ಹತ್ರ ಸಲಹೆಗಳನ್ನು ಕೇಳ್ತಾ ಇದ್ದ. ಯಾವ ರಾಜನು ಸದಾಕಾಲ ರಾಜನಾಗಿಯೇ ಉಳಿಯುವುದಿಲ್ಲ, ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗಿಯೇ ಇರುವುದಿಲ್ಲ, ಯಾವ ಬಡವನು ಕೊನೆಯವರೆಗೂ ಬಡವನಾಗಿಯೇ ಇರುವುದಿಲ್ಲ.
ಉಳಿಯುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಜೀವನದಲ್ಲಿ ಯಾರು ಸೋತಿರ್ತಾರೋ ಅವರಿಗೆ ಹೆಗಲು ಕೊಡಿ, ಸತ್ತವರಿಗಲ್ಲ. ಸತ್ತವರಿಗೆ ಹೆಗಲು ಕೊಡೋದಕ್ಕೆ ಎಲ್ಲರೂ ಮುಂದೆ ಬರ್ತಾರೆ, ಆದರೆ ಸೋತವರಿಗೆ ಹೆಗಲು ಕೊಡೋದಕ್ಕೆ ಯಾರೂ ಮುಂದೆ ಬರುವುದಿಲ್ಲ. ನಿಮ್ಮ ಎಲ್ಲ ಕಷ್ಟಗಳಿಗೆ ಭಗವಂತನನ್ನು ಹೊಣೆ ಮಾಡಬೇಡಿ. ನಿಮಗೆ ಕಷ್ಟಗಳು ಬರುವುದು ಯಾಕೆ ಗೊತ್ತಾ? ನಿಮ್ಮನ್ನು ವಜ್ರದಂತೆ ಗಟ್ಟಿಗೊಳಿಸಲಿಕ್ಕೆ. ಜೀವನದಲ್ಲಿ ಒಬ್ಬ ಮನುಷ್ಯನಾಗಿ ಒಳ್ಳೆಯ ರೀತಿ ನೀವು ನಡೆದುಕೊಳ್ಳಬಹುದಾದ 4 ವಿಚಾರಗಳು ಅಂದರೆ, ನಿಮ್ಮನ್ನು ಪ್ರೀತಿಸುವವರನ್ನು ನೀವು ಉಪಯೋಗಿಸಿಕೊಳ್ಳಬಾರ್ದು. ನಿಮ್ಮ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಿ ಹೋಗಬಾರ್ದು. ನಿಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರ್ದು. ನಿಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಕೂಡ ಮರೆಯಬಾರ್ದು. ದಾರಿ ಕಾಣುತ್ತಿಲ್ಲವೆಂದರೂ ದೇವರನ್ನೇ ದೂರಬೇಡಿ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿಮಗಾಗಿ ಹೊಸದೊಂದು ದಾರಿಯನ್ನು ಸೃಷ್ಟಿ ಮಾಡುತ್ತಿರಬಹುದು. ನಿಮ್ಮನ್ನು ನೀವು ಬಲಹೀನನೆಂದು ಭಾವಿಸುವುದು ನಿಮ್ಮ ಅತಿ ದೊಡ್ಡ ಪಾಪ. ನೀವು ಬಿದ್ದಿದ್ದರೆ ಎದ್ದು ನಿಲ್ಲಲು ಪ್ರಯತ್ನ ಪಡಿ. ಹೋರಾಡಿ ಸಂಪೂರ್ಣ ನಿಷ್ಠೆಯಿಂದ ನಿಮ್ಮ ಕರ್ತವ್ಯ ಕರ್ಮವನ್ನು ಮಾಡಿ ನಿಭಾಯಿಸಿ ಉಳಿದೆಲ್ಲವನ್ನು ಭಗವಂತನಿಗೆ ಬಿಟ್ಟುಬಿಡಿ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ಮಾಡುವಂತಹ ಕಾರ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಏನಾಗಬೇಕು ಅದೇ ಆಗೇ ಆಗುತ್ತೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇಡೀ ವಿಶ್ವವೇ ನಿಮ್ಮ ವಿರುದ್ಧವೇ ನಿಂತರೂ ನೀವು ಹೆದರಬೇಡಿ. ಹಣ ಇರುವ ಜನರಿಗೆ ಜನರ ಬೆಂಬಲ ಇದ್ದರೆ, ನಿಯತ್ತಿನಿಂದ ಇರುವ ಜನರಿಗೆ ಆ ದೇವರ ಬೆಂಬಲ ಇದ್ದೇ ಇರುತ್ತೆ. ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನು ಹೊತ್ತಿಕೊಂಡೇ ಹರಿದು ತನ್ನ ಗುರಿಯನ್ನು ತಲುಪಿಬಿಡುತ್ತೆ. ನಾವು ಕೂಡ ಅಷ್ಟೇ. ಜೀವನದಲ್ಲಿ ಎದುರಾಗುವಂಥ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು. ಜೀವನದಲ್ಲಿ ಯಾರನ್ನು ಬೇಕಾದರೂ ನಂಬಿ, ಆದರೆ ನಂಬುವುದಕ್ಕಿಂತ ಮೊದಲು 100 ಬಾರಿ ಯೋಚಿಸಿ. ಯಾಕಂದರೆ ಕೆಲವೊಮ್ಮೆ ನಮ್ಮ ಸ್ವಂತ ಹಲ್ಲುಗಳು ನಮ್ಮ ನಾಲಿಗೆಯನ್ನು ಕಚ್ಚಿಬಿಡುತ್ತೆ. ನಿಮ್ಮನ್ನು ನೀವು ತಿಳಿಯಿರಿ ಸಾಕು. ನಿಮ್ಮ ಬಗ್ಗೆ ನೀವು ತಿಳಿದಷ್ಟು ಬೇರೆ ಯಾರೂ ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಭರವಸೆ ಎಂಬುದರಲ್ಲಿ ಎಂತಹ ಶಕ್ತಿ ಇದೆ ಅಂದರೆ, ಉತ್ಸಾಹದಿಂದ ಎಂತಹ ಕಷ್ಟಗಳನ್ನು ಬೇಕಾದರೂ ಎದುರಿಸಬಹುದು. ಬದುಕಿನಲ್ಲಿ ಎಲ್ಲ ಯಶಸ್ಸಿಗೂ 3 ಔಷಧಿಗಳಿರುತ್ತೆ. ಒಂದು ವಿದ್ಯೆ, ಇನ್ನೊಂದು ದುಡಿಮೆ, ಮತ್ತೊಂದು ತಾಳ್ಮೆ. ಇವುಗಳನ್ನು ಯಾರು ತನ್ನ ಜೀವನದಲ್ಲಿ ಅಳವಡಿಸ್ಕೋತಾರೋ ಅವರು ಜೀವನದಲ್ಲಿ ಯಾವತ್ತಿಗೂ ಸೋಲುವುದಿಲ್ಲ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವನಿಗೆ ಬಾಳಿನಲ್ಲಿ ಯಾವ ಭಯವೂ ಕಾಡುವುದಿಲ್ಲ. ಜೀವನದಲ್ಲಿ ನೀವು ಸೋತಾಗ, ಅಥವಾ ಯಾರೋ ನಿಮ್ಮನ್ನು ಬಿಟ್ಟು ಹೋದಾಗ, ಅಥವಾ ನಂಬಿಕೆಯೇ ನಿಮ್ಮ ಜೀವನದಲ್ಲಿ ಸತ್ತು ಹೋಗಿದೆ ಅಂತ ತಿಳ್ಕೊಂಡು ಯಾವತ್ತೂ ಅಳಬೇಡಿ. ಯಾಕಂದರೆ ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ. ಅದು ಶಾಶ್ವತವಾಗಿ ನಿಮ್ಮ ಕೈ ಹಿಡಿದೇ ಹಿಡಿಯುತ್ತೆ. ಸ್ವಲ್ಪ ತಡವಾದರೂ ಸರಿ. ನಿಮ್ಮ ಹಣೆ ಬರಹವೇ ಸರಿಯಿಲ್ಲ, ದೇವರು ನಮಗೆ ಮರೆತೇ ಬಿಟ್ಟಿದ್ದಾನೆ ಅಂತ ರೋಧಿಸುವ ಬದಲು ನಿಮ್ಮ ಶ್ರಮವನ್ನು ನೀವು ಕಷ್ಟಪಟ್ಟು ಮಾಡಿ. ನಿಮ್ಮ ಸಮಯ ಬಂದಾಗ ನಿಮಗೇನು ಸಿಗಬೇಕು ಅದು ಸಿಕ್ಕೇ ಸಿಗತ್ತೆ. ಕೊನೆಗೊಂದು ಮಾತು, ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಅಗ್ರಸ್ಥಾನ, ಎಷ್ಟು ದೂರ ಇರ್ತೀರೋ ಅಷ್ಟು ಗೌರವ. ಇಂತಹ ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮತ್ತುಗಳೊಂದಿಗೆ ಹಾಗೂ ಬದುಕು ಬದಲಿಸುವಂತಹ ಅತ್ಯದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೆ ಸಿಗ್ತೀವಿ. ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.